ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿ ಇವತ್ತು 56 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ ಅಪ್ ಆಯಿತು. ಅದಾದಮೇಲೆ ಕಂಪ್ಲೀಟ್ ಸೈಡ್ ವೇಸ್ ಒಂದು 100 ಪಾಯಿಂಟ್ಸ್ಗಳ ರೇಂಜಲ್ಲಿ ನಿಫ್ಟಿ ಇವತ್ತು ಹೋಲ್ಡ್ ಮಾಡಿ ಕ್ಲೋಸ್ ಮಾಡಿದೆ. ಇವತ್ತು ಕಂಟಿನ್ಯೂಸ್ ಆಗಿ 9 ದಿನಗಳ ಕಾಲ ನಿಫ್ಟಿ ರೆಡ್ ಕ್ಯಾಂಡಲ್ ಮಾಡಿ ಕ್ಲೋಸ್ ಮಾಡಿರೋಂಥದ್ದು. ಸೊ ನಾನೆಲ್ಲ ಓದ್ತಾ ಇದ್ದೆ, 30 ವರ್ಷದ ಹಿಂದೆ ಈ ಥರ ಆಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗೆಯೇ ನಾನು ಚೆಕ್ ಮಾಡಿದೆ. ಸೊ 2001ರಲ್ಲಿ ಈ ಥರದ ಒಂದು 9 ದಿನ ಕಂಟಿನ್ಯೂಸ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆಗಿರೋದು ನಾನು ನೋಡಿದೆ. ಸೊ ನೀವು ಆ ಥರ ಒಂದು ಸಲ ಚೆಕ್ ಮಾಡಿ ಹೇಳಿ, ಕಂಟಿನ್ಯೂಸ್ ಆಗಿ ಈ ಥರ ಯಾವಾಗ ಒಂದು ರೆಡ್ ಕ್ಯಾಂಡಲ್ಸು ನಿಫ್ಟಿಲಿ ಫಾರ್ಮ್ ಆಗಿತ್ತು ಅಂತ. ಸೊ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತು ನಿಫ್ಟಿ ಸೆಕ್ಟರ್ಸಲ್ಲಿ PSU ಬ್ಯಾಂಕ್ ಏನಿದೆ 1.84% ಒಂದು ಪಾಸಿಟಿವ್ ಕ್ಲೋಸ್ ಆಗಿದೆ. ಹಾಗೆ ಮೆಟಲ್ ಸೆಕ್ಟರ್ ಏನಿದೆ 1.16% ಒಂದು ಪಾಸಿಟಿವ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರಲ್ಲಿ ಅದಾನಿ ಪೋರ್ಟ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, JSW, ಟಾಟಾ ಮೋಟಾರ್ಸ್, ಹಿಂಡಲ್ಕೋ ಇದೆ. ಹಾಗೆ ಟಾಪ್ ಲೂಸರಲ್ಲಿ ಇಂಡಿಗೋ, ITC, ಬಜಾಜ್ ಫಿನಾನ್ಸ್, ಭಾರತಿ ಏರ್ಟೆಲ್, ಟೆಕ್ ಮಹೀಂದ್ರಾ ಇದೆ. ಸೊ 2%ಇಂದ 0.97% ಒಂದು ನೆಗೆಟಿವ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಚಾರ್ಟ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಂಥ ವಿಷಯ ಅಂತ ಜಾಸ್ತಿ ಏನು ಕಾಣ್ತಾ ಇಲ್ಲ, ಯಾಕಂದರೆ 3 ಡೇಸಿಂದನೂ ನಾನು ಅದೇ ಹೇಳ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಿ ಮತ್ತು ಅದೇ ಲೆವೆಲಲ್ಲೇ ಇದೆ. ಸೊ ಎಕ್ಸ್ಪೆಕ್ಟಿಂಗ್ ನಾನು ಇಲ್ಲಿಂದನೂ ಒಂದು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಒಂದು ಗ್ರೀನ್ ಕ್ಯಾಂಡಲ್ ಅದಾಗಲಿಲ್ಲ. ಸೊ ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದೆ, ಆಗಲಿಲ್ಲ. ಇವತ್ತು ಕೂಡ ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಆಗಬೇಕು ಅಂತ, ಇವತ್ತು ಕೂಡ ಅದು ಆಗಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ 9 ದಿನಗಳ ಕಾಲ ಒಂದು ರೆಡ್ ಕ್ಯಾಂಡಲ್ ನಿಫ್ಟಿ ಮಾಡಿದೆ. ಸೊ ಇಲ್ಲಿಂದ ನಾವಿನ್ನ ಕೆಳಗಡೆ ನೋಡೋದಂದ್ರೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಈ ಒಂದು ಲೆವೆಲ್ 24,600 ತುಂಬ ಹೋಲ್ಡ್ ಮಾಡ್ತಾ ಇದೆ ನಿಫ್ಟಿ. ಸೊ ಈ ಒಂದು ಲೆವೆಲ್ ಇವತ್ತು ಬ್ರೀಚ್ ಆಯಿತು, ಬಟ್ ಅಲ್ಲಿಂದ ಮತ್ತೆ ಒಂದು ಬೌನ್ಸ್ ನೋಡೋದು ಸಿಕ್ತು. ಸೊ ಇಲ್ಲಿಂದ ಅಂದರೆ ಈ 3 ಡೇಸಿಂದ ಏನು ಹೋಲ್ಡ್ ಮಾಡ್ತಾ ಇದೆ. ಸೊ ನಾಳೆ ಏನಾದರೂ ಈ ಒಂದು ಲೆವೆಲ್ ಅಂದರೆ ಇಲ್ಲಿಂದ ಕೆಳಗಡೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಏನಾದರೂ ಬಂದು ಕ್ಲೋಸ್ ಮಾಡುತ್ತೆ ಅಂದರೆ ನಿಫ್ಟಿ ನಾವು ಕೆಳಗಡೆ ನೋಡ್ಬೋದು. ಸೊ 24,500 ಏನಿದೆ ನಮಗೊಂದು ಒಳ್ಳೆ ಸಪೋರ್ಟ್ ಆಗುತ್ತೆ ಕೆಳಗಡೆ ಬಂದರೆ. ಹಾಗೆ 24,400 ಕೂಡ ನಮಗೊಂದು ಒಳ್ಳೆ ಸಪೋರ್ಟ್ ಆಗುತ್ತೆ ಕೆಳಗಡೆ ಬಂದರೆ. ಸೊ ಇನ್ನು ನಾವು ಮೇಲ್ಗಡೆ ನೋಡೋದಾದರೆ 24,700 ಏನಿದೆ ಈ ಒಂದು ಲೆವೆಲ್ ಮೇಲೆ ನಿಫ್ಟಿ ಕ್ಲೋಸ್ ಆದರೆ ಒಂದು ಅಪ್ಸೈಡಿಗೆ ನಾವು ನೋಡ್ಬೋದು. 24,800 ಅದರ ಮೇಲಿನ ಟಾರ್ಗೆಟ್ಸ್ಗಳನ್ನ ನಾವು ನೋಡ್ಬೋದು. ಬಟ್ ಇಷ್ಟು ಕಂಟಿನ್ಯೂ ಸೆಲ್ಲಿಂಗ್ ಆಗ್ತಾ ಇರೋದು ಅಂದರೆ ಇಲ್ಲಿ ಒಂದು ದೊಡ್ಡ ಸೆಲ್ಲಿಂಗ್ ಎಲ್ಲೂ ಬರ್ತಾ ಇಲ್ಲ. ಸೊ ದೊಡ್ಡ ಸೆಲ್ಲಿಂಗ್ ಅಂತ ನಾವು ನೋಡೋದಾದರೆ ಈ ಕ್ಯಾಂಡಲಲ್ಲಿ ಒಂದು ಸ್ವಲ್ಪ ನಮಗೊಂದು 150-200 ಪಾಯಿಂಟ್ಸ್, ಇಲ್ಲೊಂದು 200 ಪಾಯಿಂಟ್ಸ್ಗಳ ಒಂದು ಸೆಲ್ಲಿಂಗ್ ನಮ್ಗೆ ನೋಡೋ ಸಿಕ್ತಿ 2 ಕ್ಯಾಂಡಲ್ಲಿ. ಇದೆಲ್ಲ ನೀವು ರಿಮೈನಿಂಗ್ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳು, ಅಂದರೆ ಒಂದು ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇದೆ. ಸೊ ಬೈಯರ್ಸು ಬರ್ತಾ ಇದ್ದಾರೆ, ಸೆಲ್ಲರ್ಸ್ ಬರ್ತಾ ಇದ್ದಾರೆ, ಅಥವಾ ವಾಲ್ಯೂಮ್ ಕಡಿಮೆ ಇದೆ, ಅದೇ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಒಂದು ಶಾರ್ಪ್ ಸೆಲ್ಲಿಂಗ್ ಕಾಣಲಿಲ್ಲ ಈ 2 ದಿನ ಬಿಟ್ಟರೆ. ಸೊ ನಿನ್ನೆ ಮತ್ತು ಇವತ್ತು ಕೂಡ ಅದೇ ಥರನೇ ಆಯಿತು, ಏನು ಅಂಥ ಒಂದು ಮೂಮೆಂಟ್ ಆಗಲ್ಲ, ಒಂದೇ ರೇಂಜಲ್ಲೇ ನಿಫ್ಟಿ ಟ್ರೇಡ್ ಮಾಡ್ತಾ ಇದೆ. ಸೊ ಈ ಒಂದು ಲೆವೆಲ್ ಬ್ರೀಚ್ ಆಗಿ ಕೆಳಗಡೆ ಬಂದರೆ 24,500 24,400 ಲೆವೆಲ್ಸ್ ನಾವು ನೋಡ್ಬೋದು. ಸೊ ಮೇಲ್ಗಡೆ 24,700 ಮೇಲ್ಗಡೆ ಕ್ಲೋಸ್ ಆದರೆ ಸೊ ಫರ್ದರ್ ಅಪ್ಸೈಡ್ ನಾವು ನೋಡ್ಬೋದು. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ ನಾಳೆ ನಿಫ್ಟಿ ಯಾವ ಥರದ ಒಂದು ಮೂಮೆಂಟ್ ನಮಗೆ ಸಿಗುತ್ತೆ. ನಾಳೆ ಅಟ್ಲೀಸ್ಟ್ ಒಂದು ಗ್ರೀನ್ ಕ್ಯಾಂಡಲಲ್ಲಿ ಏನಾದರೂ ಬಂದು ಕ್ಲೋಸ್ ಆಗುತ್ತಾ ಏನು ಅಂತ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.